ನಾನಿವತ್ತು ನಿಮಗೆ ಹೇಳ್ಕೊಡ್ತಿರುವಂತ ಮುದ್ರ ವಿಷಹರ ಮುದ್ರ. ಇದನ್ನ ಕೆಲವೊಂದು ಪುಸ್ತಕದಲ್ಲಿ ವಿಷಹರಣ ಮುದ್ರ ಅಂತಾನೂ ಕರೆದಿದ್ದಾರೆ. ಇದರ ಉಪಯೋಗ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ವಿಷ ವಸ್ತುಗಳನ್ನ ದೇಹದಿಂದ ಹೊರಗೆ ಹಾಕುವಂತಹ ಕೆಲಸ ಮಾಡ್ತದೆ. ಈಗ ವಿಷ ವಸ್ತುಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ನೀವು ಯಾವುದೇ ತರಹದ ಆಹಾರ ಪದಾರ್ಥಗಳನ್ನ ತಿಂದರೂ ಕೂಡ ಅದು ಸಂಪೂರ್ಣ ಜೀರ್ಣಕ್ರಿಯೆಯ ನಂತರ ಬಿಡುಗಡೆ ಮಾಡುವಂತಹ ತ್ಯಾಜ್ಯ ವಸ್ತುಗಳನ್ನೇ ನಾವು ವಿಷ ವಸ್ತುಗಳಂತ ಕರಿತೀವಿ. ಈ ವಿಷ ವಸ್ತುಗಳನ್ನೋದು ರೆಗ್ಯುಲರ್ ಬೇಸ್ ಮೇಲೆ ಹೊರಗಡೆ ಹೋಗ್ತಾ ಇರ್ತವೆ. ಯೂರಿನ್ ಮೂಲಕ, ಸ್ಟೂಲ್ ಮೂಲಕ, ಮಲದ ಮೂಲಕ ಹೊರಗಡೆ ಹೋಗ್ತಾ ಇರ್ತವೆ. ಇದರಿಂದ ಅಂತಹ ಏನು ಸಮಸ್ಯೆ ಏನು ಬರಲ್ಲ. ಆದರೆ ನೀವು ಕೆಲವೊಮ್ಮೆ ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂಸ್ಗೆ ತುಂಬಾ ಸಮಯದಿಂದ ಮಾತ್ರೆಗಳನ್ನ ತಿಂತಾ ಇದ್ರೆ, ಉದಾಹರಣೆಗೆ ಡಯಾಬಿಟಿಸ್ ಇರೋದ್ರಿಂದ ಸುಮಾರು 2 ರಿಂದ 3 ವರ್ಷದ ತನಕ ನೀವು ಮಾತ್ರೆಗಳನ್ನ ತಿಂತಾ ಇದ್ರೆ, ಅಥವಾ ರಕ್ತದೊತ್ತಡ ಸಮಸ್ಯೆಯಿಂದ ನೀವೊಂದು 3 ರಿಂದ 5 ವರ್ಷ ಮಾತ್ರೆಗಳನ್ನ ತಿಂತಾ ಇದ್ರೆ ಏನಾಗತ್ತೆ, ಕಾಲಕ್ರಮೇಣ ನಿಮ್ಮ ದೇಹದಲ್ಲಿರುವಂತಹ ಇಮ್ಯುನಿಟಿ ಪವರ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಮೊದಲೇ ಇರುವಂತಹ ಶಕ್ತಿ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಮಾತ್ರೆಗಳ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರತ್ತೆ. ಆ ಸೈಡ್ ಎಫೆಕ್ಟ್ ಅನ್ನ ರಿಮೂವ್ ಮಾಡೋದಕ್ಕೆ ಇನ್ನೊಂದು ಮಾತ್ರೆ ಕೊಡ್ತಾರೆ. ಆ ಹೊಸ ಮಾತ್ರೆ ಸೈಡ್ ಎಫೆಕ್ಟ್ ಅನ್ನ ರಿಮೂವ್ ಮಾಡೋದಕ್ಕೆ ಇನ್ನೊಂದು ಕೊಡ್ತಾರೆ. ಹೀಗೆ ಅದು ಕಂಟಿನ್ಯೂ ಆಗತ್ತೆ ಹೊರತು ಎಲ್ಲೂ ಕೂಡ ಸ್ಟಾಪ್ ಅನ್ನೋದು ಇಲ್ವೇ ಇಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಬೇರೆ ತರಹದ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ದೇಹ ಅನ್ನೋದು ನಿಶಕ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಬಚಾವಾಗಬೇಕು ಅಂದ್ರೆ ನೀವು ಮಾತ್ರೆಗಳನ್ನ ಸೇವಿಸುವುದರ ಜೊತೆಗೆ ಈ ಮುದ್ರವನ್ನು ಮಾಡಿದ್ರೆ ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು. ಹೇಗೆ ಮಾಡುವಂಥದ್ದು? ವಿಷಹರಣ ಮುದ್ರ ಅಥವಾ ವಿಷಹರ ಮುದ್ರವನ್ನ ಈ ರೀತಿ ಮಾಡ್ತಾರೆ. ಇಂಡೆಕ್ಸ್ ಫಿಂಗರು ಅಂದ್ರೆ ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಒಟ್ಟಿಗೆ ಇಟ್ಕೊಳ್ಳಿ. ಹಾಗೆ ಉಂಗುರದ ಬೆರಳು ಮತ್ತೆ ಕಿರು ಬೆರಳನ್ನ ಒಟ್ಟಿಗೆ ಇಟ್ಕೊಳ್ಳಿ. ಇವಾಗ ಹೆಬ್ಬೆರಳ ತುದಿಯಿಂದ ಉಂಗುರದ ಬೆರಳ ಕೆಳಭಾಗಕ್ಕೆ ನೀವು ಸ್ಪರ್ಶ ಮಾಡಬೇಕು, ಅಂದ್ರೆ ಈ ರೀತಿ. ಸೊ ಇದನ್ನ ವಿಷಹರ ಮುದ್ರ ಅಂತ ಕರೀತಾರೆ. ಈ ರೀತಿ ನೀವು ಮಾಡ್ಬೋದು ಈಸಿಯಾಗಿ. ಆದ್ರೆ ತುಂಬಾ ಹೊತ್ತು ಇಟ್ಕೊಳ್ಳುವಾಗ ಬೆರಳುಗಳೆಲ್ಲ ನೋವು ಬಂದ್ಬಿಡುತ್ತೆ. ಅದಕ್ಕೆ ಮಾಡಿಫಿಕೇಶನ್ ಆಗಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹೆಬ್ಬೆರಳನ್ನ ಈ ಮಧ್ಯದ ಭಾಗ ಏನಿದೆ ಅದಕ್ಕೆ ಫಿಕ್ಸ್ ಮಾಡ್ಕೊಂಡ್ ಬಿಡ್ತಾರೆ. ಈಗ ಇಟ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಈಸಿಯಾಗಿ ಲಾಂಗ್ ಟೈಮು ಸ್ಟೇ ಮಾಡಬಹುದು. ಈ ತರನು ಮಾಡ್ತಾರೆ ವಿಷಹರಣ ಮುದ್ರವನ್ನ, ಈ ತರನು ಮಾಡ್ತಾರೆ ವಿಷಹರಣ ಮುದ್ರವನ್ನ. ಸೊ ಇದರಲ್ಲಿ ಯಾವ್ದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಮಾಡೋದು ಉತ್ತಮ. ಇದು ಹೇಗೆ ವರ್ಕ್ ಆಗತ್ತೆ ಅಂತ ನಾವು ನೋಡಕ್ ಹೋದಾಗ ಫಸ್ಟ್ ತತ್ವಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಈ ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಇದು ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ, ಜಲ ತತ್ವ. ಇಲ್ಲೇನಾಗತ್ತೆ, ಮುದ್ರಾಯೋಗದ ನಿಯಮದ ಪ್ರಕಾರ ಅಗ್ನಿ ತತ್ವ ಅನ್ನೋದು ಯಾವಾಗ ಉಳಿದಿರೋ ತತ್ವದ ಕೆಳಭಾಗವನ್ನ ಸ್ಪರ್ಶ ಮಾಡ್ತದೋ ಆವಾಗ ಆ ತತ್ವದ ಬಲ ಅನ್ನೋದು ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಅಗ್ನಿ ತತ್ವ ಕಿರುಬೆರಳಿನ ತಳಭಾಗಕ್ಕೆ ಸ್ಪರ್ಶ ಮಾಡೋದ್ರಿಂದ ಆವಾಗ ಜಲತತ್ವ ಅನ್ನೋದು ಅಧಿಕವಾಗಿರುತ್ತೆ, ಬಲ ಪಡ್ಕೊಳ್ಳುತ್ತೆ. ಅದೇ ರೀತಿ ಅಗ್ನಿ ತತ್ವ ಅನ್ನೋದು ತಳಭಾಗದ ಪೃಥ್ವಿ ತತ್ವವನ್ನ ಸ್ಪರ್ಶ ಮಾಡೋದ್ರಿಂದ ಪೃಥ್ವಿ ತತ್ವದ ಬಲ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಈ ಒಂದು ನಿಯಮ ಮುದ್ರಯೋಗದಲ್ಲಿದೆ. ಸೊ ಈ ಮುದ್ರದಲ್ಲಿ ಏನಾಗುತ್ತೆ, ನಾವು ಪೃಥ್ವಿ ತತ್ವದ ಬಲವನ್ನ ಜಾಸ್ತಿ ಮಾಡ್ತೀವಿ. ಯಾವಾಗ ಪೃಥ್ವಿ ತತ್ವದ ಬಲ ಜಾಸ್ತಿ ಆಗುತ್ತೋ ಆವಾಗ ನಮ್ಮ ಸ್ಥೂಲ ಶರೀರ, ಅಂದ್ರೆ ನಾವೀಗ ಏನ್ ನೋಡ್ತೀವಿ ಅಥವಾ ನೀವು ನನ್ನ ಈ ದೇಹವನ್ನ ಏನ್ ನೋಡ್ತೀರಾ ಇದನ್ನ ಫಿಸಿಕಲ್ ಬಾಡಿ ಅಥವಾ ಸ್ಥೂಲ ಶರೀರ ಅಂತ ಹೇಳ್ತಾರೆ. ಈ ಸ್ಥೂಲ ಶರೀರಕ್ಕೆ ಬರುವಂತ ಎಲ್ಲಾ ಸಮಸ್ಯೆಗಳು ಈ ಒಂದು ಮುದ್ರ ಅಂದ್ರೆ ಪೃಥ್ವಿ ತತ್ವವನ್ನ ಬಲ ಪಡಿಸೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ನನಗೆ ನಿಶಕ್ತಿ ಇತ್ತು ಅಂದ್ರೆ, ಅಥವಾ ನನ್ನ ದೇಹದಲ್ಲಿ ಏನಾದ್ರೂ ಒಂದು ಸಮಸ್ಯೆ, ಅಥವಾ ನನ್ನ ದೇಹದಲ್ಲಿ ಯಾವುದೇ ರೀತಿಯ ಸೆಲ್ಸು, ಟಿಶ್ಯೂಸು, ಆರ್ಗನ್ ಸಮಸ್ಯೆಗಳಿತ್ತು ಅಂದ್ರೆ ಒಂದು ಬೇಸ್ ಲೆವೆಲ್ ಅಲ್ಲಿ ನಾನು ಆ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದ್ರೆ ನಾನು ಪೃಥ್ವಿ ತತ್ವವನ್ನ ಬಲಪಡಿಸ್ಕೊಳ್ಬೇಕಾಗತ್ತೆ. ಈ ಮುದ್ರ ಮಾಡಿದಾಗ ಏನಾಗುತ್ತೆ, ಪೃಥ್ವಿ ತತ್ವ ಬಲಪಡಿಸ್ಕೊಂಡು ಆಟೋಮೆಟಿಕ್ಲಿ ನಿಮ್ಗೆ ಇವಾಗ ಯಾವ ಸಮಸ್ಯೆ ಇದೆ ಅದರಿಂದ ಮುಕ್ತಿ ಸಿಗತ್ತೆ. ಉದಾಹರಣೆಗೆ ನೀವು ಫಿಸಿಕಲಿ ಫಿಟ್ ಆಗಿ ಫೈನ್ ಆಗಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಅಂದ್ರೂ ಕೂಡ ಇನ್ನೂ ಜಾಸ್ತಿಯಾಗಿ ಬಲಪಡಿಸ್ಕೊಳ್ತೀರಾ. ಒಂದ್ ವೇಳೆ ಅಟ್ ಪ್ರೆಸೆಂಟ್ ನಿಮ್ಗೆ ಯಾವ ಸಮಸ್ಯೆ ಇದೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡುತ್ತೆ.
ಉದಾಹರಣೆಗೆ ನಿಮಗೆ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಇತ್ತು ಅಂದ್ರೆ ಈ ವಿಷಹರ ಮುದ್ರ ಮಾಡೋದ್ರಿಂದ ಏನಾಗುತ್ತೆ, ನಿಧಾನವಾಗಿ ಆ ವಿಷ ಅನ್ನೋದು ಯೂರಿನ್ ಮೂಲಕನೋ ಅಥವಾ ಸ್ಟೂಲ್ ಮೂಲಕನೋ ಅಥವಾ ಸ್ವೆಟ್ ಮೂಲಕನೋ ಹೊರಗಡೆ ಹೋಗುವಂತ ಪ್ರಮಾಣ ಅಥವಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈ ಮುದ್ರಾ ಮಾಡೋದ್ರಿಂದ ಮಾತ್ರನೇ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲ್ಲ, ಈ ಮುದ್ರಾ ಮಾಡೋದ್ರ ಜೊತೆಗೆ ನೀವು ಸ್ವಲ್ಪ ಬಿಸಿನೀರು ಅಂದ್ರೆ ಅಧಿಕ ನೀರು ಕುಡಿಬೇಕು. ಬಿಸಿನೀರಾದ್ರೆ ಇನ್ನೂ ಉತ್ತಮ, ಅಥವಾ ವೈಟಮಿನ್ ಸಿ ಬೇಸ್ಡ್ ಫ್ರೂಟ್ಸು, ವೆಜಿಟೇಬಲ್ ಅಥವಾ ಜ್ಯೂಸ್ ಕುಡಿದ್ರೆ ಇನ್ನೂ ಉತ್ತಮ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಮಾಡಿ. ಅಧಿಕವಾಗಿ ನಾರ್ಮಲ್ ವಾಟರನ್ನೇ ಕುಡಿದ್ಬಿಡಿ, ಇಲ್ಲ ಸಾಧ್ಯ ಆದ್ರೆ ಬಿಸಿನೀರು ಕುಡಿದ್ಬಿಡಿ, ಇಲ್ಲ ವೈಟಮಿನ್ ಸಿ ಕಂಟೆಂಟ್ ಅನ್ನ ಈ ಮುದ್ರಾ ಮಾಡೋದರ ಜೊತೆಗೆ ನೀವು ಕನ್ಸ್ಯೂಮ್ ಮಾಡಿದ್ರೆ ಇನ್ನೂ ಜಾಸ್ತಿ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ನಿಮ್ಗೆ ಮೆಡಿಸಿನಲ್ ಸೈಡ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ಭಯ ಅನ್ನೋದು, ಫಿಯರ್ ಅನ್ನೋದು, ಮತ್ತೆ ಫಿಸಿಕಲಿ ಸ್ಟ್ರೆಂತ್, ನಿಶಕ್ತಿ ಅನ್ನೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಕೆಟ್ಟ ಕೆಟ್ಟ ಕನಸುಗಳೇನಾದ್ರೂ ಬಿತ್ತು ಅಂದ್ರೂ ಕೂಡ ಅದರಿಂದ ಕೂಡ ನಿಮ್ಗೆ ಒಂದು ಮುಕ್ತಿ ಸಿಗುತ್ತೆ. ನೈಟ್ ಮಾರೇಸ್ ಅಂತ ಏನು ಕರೀತಾರೆ, ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಎಫೆಕ್ಟ್ ಅನ್ನೋದು ಗ್ರಾಜುವಲಿ ಕಮ್ಮಿ ಆಗ್ಬಿಟ್ಟು ನಿಮ್ಗೆ ಒಂದು ಸೌಂಡ್ ಸ್ಲೀಪು, ಪಾಸಿಟಿವ್ನೆಸ್ ಅನ್ನೋದು ಆಟೋಮೆಟಿಕ್ಲಿ ಈ ಮುದ್ರಾ ಮಾಡೋದ್ರಿಂದ ಬರುತ್ತೆ. ಇದಿಷ್ಟು ವಿಷಹರ ಮುದ್ರ ಅಥವಾ ವಿಷಹರಣ ಮುದ್ರದ ಇನ್ಫಾರ್ಮೇಶನ್, ಮಾಹಿತಿ. ಏನಾದರೂ ಡೌಟ್ಸು, ಕ್ವಶನ್ಸು ಏನೇ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ತಿಯಾಗಿರಿ, ದೇವರು ನಿಮಗೆ ಒಳ್ಳೇದು ಮಾಡಿ.